ರನ್ಯಾ ರಾವ್ಗೆ ಕೆಐಎಡಿಬಿ ಜಮೀನು ಮಂಜೂರೇ ಆಗಿಲ್ಲ ಅಂತ ಹೇಳಿ ಕೆಐಎಡಿಬಿ ಜಮೀನು ಹಂಚಿಕೆ ಬಗ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಧಿಕಾರಿ. ಜಾಗ ಮಂಜೂರಾತಿ ಬಗ್ಗೆ ಸಿಇಒ ಮಹೇಶ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 12 ಎಕರೆ ಜಮೀನನ್ನ ಕೊಡಲಾಗಿತ್ತು ಅನ್ನುವಂತ ಮಾಹಿತಿ ಇತ್ತು. ಆದರೆ ರನ್ಯಾಗೆ ಯಾವುದೇ ಕೆಐಎಡಿಬಿ ಜಮೀನು ಮಂಜೂರಾಗಿಲ್ಲ. ಕಂಪನಿ ಕಡೆಯಿಂದ ಜಾಗ ಮಂಜೂರಿಗೆ ಅಪ್ರೋಚ್ ಮಾಡಿಲ್ಲ. ಹಾಗಾಗಿ ನಾವು ಯಾವುದೇ ಜಾಗವನ್ನ ಕೊಟ್ಟಿಲ್ಲ ಅಂತ ಹೇಳಿ ಸಿಇಒ ಮಹೇಶ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೆಡಿಬಿಯಿಂದ ಯಾವುದೇ ಜಮೀನು ಮಂಜೂರಾಗಿರೋದಿಲ್ಲ. ಅವರಿಗೆ 24/1/2023 ಇಸ್ವಿಲಿ ನಡೆದ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿಲಿ ಅವರ ಒಂದು ಪ್ರಾಜೆಕ್ಟ್ ಮಾತ್ರ ಅಪ್ರೂವಲ್ ಮಾಡಿದ್ದಾರೆ. ತದನಂತರ ಅವರು ಕೆಡಿಬಿಗೆ ಬಂದು ಯಾವುದೇ ಹಣ ಸಂದಾಯ ಮಾಡಿರೋದಿಲ್ಲ ಹಾಗೂ ನಾವು ಯಾವುದೇ ಹಂಚಿಕೆಯನ್ನು ಮಾಡಿರೋದಿಲ್ಲ. ಸರ್, ಯಾವಾಗ ಕ್ಲಿಯರೆನ್ಸ್ ಸಿಕ್ತು ಸರ್? 24/1/2023 ಆಗಿದೆ ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಸಿಕ್ಕಿದೆ. ಸರ್, ನೀವು ಕೂಡ ಅಧಿಕಾರಿಗಳ ಜೊತೆ ಒಂದಷ್ಟು ಮೀಟಿಂಗ್ ಕೂಡ ಮಾಡಿದ್ರಿ ಆ ಸಂದರ್ಭದಲ್ಲಿ ಅಂತ ಹೇಳಿ. ಇಲ್ಲ, ಇದು ಏನಾಗಿರ್ತದೆ ಅಂತಂದರೆ ನಾವು ಅಂತಂತಂದರೆ ಆಗ ಒಂದು ಕಮಿಟಿ ಇರ್ತದೆ, ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕಮಿಟಿ. ಅದರ ಚೇರ್ಮನ್ ಅಂದಿನ ಕೈಗಾರಿಕಾ ಸಚಿವರಾಗಿರ್ತಾರೆ ಮತ್ತು ಇತರ ಎಲ್ಲ ಉನ್ನತ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಅದ್ರ ಮೆಂಬರ್ಗಳಾಗಿರ್ತಾರೆ. ಅವರು ಇದನ್ನು ಮಾಡಿ ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿರ್ತಾರೆ. ಅವರು ಏನು ಸ್ಟೀಲ್ TMT ಬಾರ್ಸ್ ಇದಕ್ಕೆ ಏನು ನಾವು ಪ್ರಾಜೆಕ್ಟ್ ಇದನ್ನು ತಂದಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತೇಳಿ ಆ ಪ್ರಾಜೆಕ್ಟ್ಗೆ ಒಪ್ಪಿಗೆ ನೀಡಿದೆ. ಅದಕ್ಕೆ ಒಂದು ಆದೇಶ ಆಗಿದೆ ಸರ್ಕಾರದಿಂದ. ತದನಂತರ ಅವರು ಕೆಡಿಬಿಗೆ ಅಪ್ರೋಚ್ ಮಾಡಿ ಇಲ್ಲಿ ಅವ್ರು ಏನಾದರೂ ಹಣ ಸಂದಾಯ ಮಾಡಿತ್ತು ಅಂತಂದರೆ ನಾವು ಏನು ಎಕರೆಗೆ ಅಲಾಟ್ಮೆಂಟ್ ರೇಟ್ ಅಂತ ಹೇಳ್ತೀವಿ ಅದನ್ನು ಕಟ್ಟಿತ್ತು ಅಂತ ನಾವು ಹಂಚಿಕೆ ಮಾಡ್ತಿದ್ವು. ಅವರು ನಮಗೆ ಇದು ಅಪ್ರೋಚ್ ಮಾಡಿ ನಮಗೆ ಯಾವುದೇ ಹಣ ಸಂದಾಯ ಮಾಡಿರೋದಿಲ್ಲ. ಅದರಿಂದ ನಾವು ಅವರಿಗೆ ಯಾವುದೇ ಹಂಚಿಕೆ ಮಾಡಿರೋದಿಲ್ಲ ಜಮೀನನ್ನು. ಸರ್, ಮತ್ತೆ ಹೇಗೆ ನಿಮ್ಮ ಗಮನಕ್ಕೆ ಬರದೆ ಹೇಗೆ ಅಲಾಟ್ಮೆಂಟ್ ಆಯಿತು ಅಂತ ಹೇಳಿ? ಅಲಾಟ್ಮೆಂಟ್ ಆಗಿಲ್ಲ, ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಅಷ್ಟೇ. ಸರ್, ಎಲ್ಲಿ ಯಾವ ಜಾಗದಲ್ಲಿ ಅದರ ವರ್ತ್ ಎಷ್ಟು ಅಂತ ಹೇಳಿ? ಅಲ್ಲ, ವರ್ತ್ ಅಂತೇನಿಲ್ಲ, ಅದು ನಮ್ಮ ಅಲಾಟ್ಮೆಂಟ್ ರೇಟ್ 65 lakhs per acre ಇತ್ತು. ಅವ್ರು ನಮ್ಮನ್ನು ಅಪ್ರೋಚ್ ಮಾಡಿ ಹಣ ಸಂದಾಯ ಮಾಡಿರೋದಿಲ್ಲ, ಹಾಗಾಗಿ ನಾವು ಹಂಚಿಕೆ ಮಾಡಿಲ್ಲ ಅದನ್ನು ಜಮೀನು ಬಗ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.